ಇತ್ತೀಚೆಗಷ್ಟೇ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಉಂಟಾಗಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ವ್ಯಾಪಕ ಹಾನಿಯಾಗಿತ್ತು. ಈಗ ಹಿಂದೂ ಮಹಾಸಾಗರದಲ್ಲಿ ಮತ್ತೊಂದು ಚಂಡಮಾರುತ. ಕೊಲ್ಲಿಯ ಬಳಿಕ ಈಗ ಹಿಂದೂ ಮಹಾಸಾಗರದಲ್ಲಿ ಚಂಡಮಾರುತ. ಈ ಚಂಡಮಾರುತದ ಪರಿಣಾಮ ತಮಿಳುನಾಡು ಮತ್ತು ಕೇರಳದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ತಮಿಳುನಾಡು ಮತ್ತು ಕೇರಳ, ತಮಿಳುನಾಡಿನ ಸಮುದ್ರ ತೀರದಲ್ಲಂತೂ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಪರಿಸ್ಥಿತಿ. ಕನ್ಯಾಕುಮಾರಿ, ತೂತುಕುಡಿ, ತಿರುನಲ್ವೇಲಿ, ತೇನ್ಕಾಶಿಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಆಸ್ಪತ್ರೆಗಳು ಜಲಾವೃತವಾಗಿವೆ. 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಷ್ಟು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಒಂದೊಂದೇ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನೋಡಿ, ಪ್ರವಾಹದ ನೀರು ರಸ್ತೆ ಮೇಲೆ ಹೇಗೆ ಹರಿತಾ ಇದೆ, ಎಷ್ಟು ರಭಸವಾಗಿ ಹರಿತಾ ಇದೆ ಅಂತ. ಪ್ರಮುಖವಾಗಿ 4 ಜಿಲ್ಲೆಗಳು, ಕನ್ಯಾಕುಮಾರಿ, ತೂತುಕುಡಿ, ತಿರುನಲ್ವೇಲಿ ಮತ್ತು ತೇನ್ಕಾಶಿ. ಈ ಜಿಲ್ಲೆಗಳು ಅಂದರೆ ಇವೆಲ್ಲವೂ ಕೂಡ ಕರಾವಳಿ ಜಿಲ್ಲೆಗಳು. ಈ ಕರಾವಳಿ ಜಿಲ್ಲೆಗಳು ವಿಪರೀತವಾದ ಅನಾಹುತಕ್ಕೆ ತುತ್ತಾಗಿದೆ. ರಸ್ತೆಯ ಮೇಲೆ ಬೋಟ್ಗಳು ಓಡಾಡ್ತಿರುವಂತಹ ಜಾಗ, ರಸ್ತೆಯ ಮೇಲೆ ನೀರು, ನೀರಿನಲ್ಲಿ ಬೋಟು, ಸಂತ್ರಸ್ತರನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯ. ಇನ್ನು ಜಲಪಾತದ ಅಬ್ಬರಗಳು ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಆ ಮುಂದ್ಗಡೆ ಒಂದು ಬ್ರಿಡ್ಜ್ ಇದೆ, ಜಲಪಾತವನ್ನು ಹತ್ತಿರದಿಂದ ಹೋಗಿ ನೋಡೋದಕ್ಕೆ, ಅದು ಕೂಡ ಮುಳುಗಿ ಹೋಗಿದೆ. ಆ ರೀತಿಯಾದಂತಹ ಪರಿಸ್ಥಿತಿ. ಜಲಪಾತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀರಿನ ಅಬ್ಬರ ಎಲ್ಲ ಕಡೆಯಿಂದ ನೀರು ಬಂದು ಶೇಖರಣೆಯಾಗಿ ಕೃತಕ ಜಲಪಾತಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಊರೇ ಮುಳುಗಿ ಹೋಗಿದೆ. ನೋಡಿ, ಊರೇ ಮುಳುಗಿ ಹೋಗಿದೆ. ಮನೆಯಿಂದ ಜನ ಹೊರಗೆ ಬರೋದು ಹೆಂಗೆ ಅಂತ ಸಾಧ್ಯನೇ ಇಲ್ಲ ಜನ ಹೊರಗೆ ಬರೋದಕ್ಕೆ. ಆ ಪರಿಸ್ಥಿತಿ. ತಮಿಳುನಾಡಿನ ಕೆಲವು ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ರಸ್ತೆ ಯಾವುದು, ಕೆರೆ ಯಾವುದು ಏನೂ ಗೊತ್ತಿಲ್ಲ, ಎಲ್ಲ ಒಂದೇ. ರಸ್ತೆಗಳೆಲ್ಲವೂ ಕೆರೆಯಾಗಿದೆ. ಟ್ರ್ಯಾಕ್ಟರು, JCBಗಳು ಯಾವ ಪರಿಪ್ರಮಾಣದಲ್ಲಿ ಮುಳುಗಡೆಯಾಗಿದೆ, ಎಷ್ಟು ಹೈಟ್ ನೀರು ನಿಂತಿದೆ ಅಂತಕ್ಕಂಥದ್ದನ್ನು ನೋಡಿ. ಕರ್ನಾಟಕದಲ್ಲಿ ಈ ವರ್ಷ ಮಳೆ ಇಲ್ಲ, ಬರಗಾಲ, ರೈತರ ಜಮೀನುಗಳಿಗೆ ನೀರು ಬಿಟ್ಟಿಲ್ಲ. ಈ ತಮಿಳುನಾಡವರು ಹೋಗಿ ಕೋರ್ಟ್ಗೆ ಹೋಗಿ ನೀರು ಬಿಡಿಸ್ಕೊಂಡ್ರು. ಆಗಲೇ ಕರ್ನಾಟಕದವರು ವಾದ ಮಾಡಿದರು, ನಿಮಗೆ ಹಿಂಗಾರು ಚೆನ್ನಾಗಾಗುತ್ತೆ, ಚಂಡಮಾರುತಗಳಿದೆ, ಹಾಗಾಗಿ ನಿಮಗೆ ಮಳೆ ಆಗುತ್ತೆ ಅಂತ ಹೇಳಿದ್ರು ಕೂಡ ಕೇಳ್ದೇನೆ ನಮಗಿಲ್ದೇ ಇದ್ರೂ ಬಿಟ್ವಿ ಅವ್ರಿಗೆ ನೀರನ್ನ. ಈಗ ನೋಡಿ ಹೆಂಗೆ ಹರಿದೋಗ್ತಾ ಇದೆ ಅಂತ ನೀರು. ಸಾಕು ಅನ್ನೋ ಅಷ್ಟು ನೀರು ಅವ್ರಿಗೆ. ತಮಿಳುನಾಡು, ಕೇರಳ, ಕಳೆದ ಬಾರಿ ತಮಿಳುನಾಡು, ಆಂಧ್ರದ ಕರಾವಳಿ ಮತ್ತು ತಮಿಳುನಾಡಿನ ಕರಾವಳಿ ಭಾಗ ತತ್ತರಿಸಿತ್ತು. ಈಗ ತಮಿಳುನಾಡು ಮತ್ತು ಕೇರಳ, ಯಾಕಂದರೆ ಇದು ಹಿಂದೂ ಮಹಾಸಾಗರದಲ್ಲಿ ಆಗಿರ್ತಕ್ಕಂಥದ್ದು ಚಂಡಮಾರುತ. ಪ್ರಮುಖವಾಗಿ ಹಿಂದೂ ಮಹಾಸಾಗರ, ದಕ್ಷಿಣ ಶ್ರೀಲಂಕಾ ಕರಾವಳಿಯ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಉಂಟಾಗಿದೆ. ಹಿಂದೂ ಮಹಾಸಾಗರ, ದಕ್ಷಿಣ ಶ್ರೀಲಂಕಾ ಕರಾವಳಿಯ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಈ ಚಂಡಮಾರುತ ಕೇಂದ್ರೀಕೃತವಾಗಿದೆ. ಹಾಗಾಗಿ 7 ದಿನ ತಮಿಳುನಾಡಿನಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಈಗ ಬಿದ್ದಿರೋ ಮಳೆಗೆ ತಮಿಳುನಾಡು ಮುಳುಗೋಗ್ತಾ ಇದೆ. ಇನ್ನೂ 7 ದಿನ ಭಾರೀ ಮಳೆಯಂತೆ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ. ಪ್ರಮುಖವಾಗಿ ನಾಗಪಟ್ಟಣಂ, ತಿರುವರೂರ್, ತಂಜಾವೂರ್, ಪುದುಕೊಟ್ಟೈ, ರಾಮನಾಥಪುರಂ, ಶಿವಗಂಗೈ ಮತ್ತು ವಿರುದುನಗರ ಈ ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಹಾಗೆಯೇ ಪುದುಚೇರಿ ಮತ್ತು ಕಾರೈಕ್ಕಲ್ ಇಲ್ಲೂ ಕೂಡ ಹಲವೆಡೆ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬರೀ ಮಳೆ ಅಲ್ಲ, ಭಾರೀ ಮಳೆ.
ಜಲಾರ್ಭಟವನ್ನು ತಾವು ಗಮನಿಸ್ತಾ ಇದ್ದೀರಾ. ಜಲಾಶಯಗಳಿಂದ ನೀರನ್ನು ಹರಿಬಿಟ್ಟಿರೋದ್ರಿಂದ ಪ್ರಮುಖವಾಗಿ ನದಿಗಳೆಲ್ಲವೂ ಕೂಡ ಮೈದುಂಬಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹಾಗಾಗಿ ಜಲಪಾತಗಳಲ್ಲಿ ಈ ಪರಿಪ್ರಮಾಣದ ನೀರು. ಹಾಗಾಗಿಯೂ ಕೂಡ ಕರ್ನಾಟಕದಲ್ಲಿ ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ, ಇದೆ ಬಟ್ ದೊಡ್ಡ ಮಟ್ಟದಲ್ಲಿಲ್ಲ. ಈಗ ಏನು ಬೆಂಗಳೂರಿನಲ್ಲಿ ಚಳಿ ವಾತಾವರಣ ಇದೆಯಲ್ಲ, ಅದೆಲ್ಲವೂ ಕೂಡ ಚಂಡಮಾರುತದ ಪರಿಣಾಮಗಳು. ಇನ್ನೊಂದು ಕಡೆ ಸಂತ್ರಸ್ತರನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಪಾಪ ಹಳ್ಳಿ ಜನ ಆಯಿತಾ, ಸಣ್ಣ ಪುಟ್ಟ ಮನೆಗಳಲ್ಲಿರ್ತಾರೆ, ಮುರಿದು ಹೋಗೋ ಮನೆಗಳು, ಅಂಥ ಮನೆಗಳಿಂದ ಸಂತ್ರಸ್ತರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ತೀರಾ, ಮನೆಯಲ್ಲೂ ಇರೋ ಹಾಗಿಲ್ಲ, ಹೊರಕ್ಕೂ ಬರೋ ಹಾಗಿಲ್ಲ, ಹಾಗಿದೆ ಪ್ರವಾಹದ ನೀರು. ಸೊ ಹಾಗಾಗಿ ಈಗ ಅವರೆಲ್ಲರನ್ನೂ ಕೂಡ NDRF ಮತ್ತು SDRF ತಂಡ ರಕ್ಷಣೆ ಮಾಡಿ, ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸರು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಪಾಪ ಜಾನುವಾರುಗಳು, ಸಾಕು ನಾಯಿ, ಸಾಕು ಬೆಕ್ಕು, ಪಾಪ ಮನುಷ್ಯರೇನೋ ಹಾಗೂ ಹೀಗೂ ಬಚಾವಾಗ್ಬಿಡ್ತಾರೆ. ಈ ಮೂಕ ಪ್ರಾಣಿಗಳ ಪರಿಸ್ಥಿತಿ ಹೇಳಿ. ಆದರೆ ಅವುಗಳನ್ನೂ ಬಿಡ್ತಿಲ್ಲ, ಹಾಗೂ ಹೀಗೂ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸಮಸ್ಯೆ ಆಗಿದೆ ತಮಿಳ್ನಾಡಲ್ಲಿ ಚಂಡಮಾರುತ ಅಂತಂದರೆ ಸಮಸ್ಯೆನೇ. ಅದರಲ್ಲೂ ತಮಿಳುನಾಡಿನ ಕರಾವಳಿ ಜಿಲ್ಲೆಗಳು ವಿಪರೀತವಾಗಿ ಅನಾಹುತಕ್ಕೊಳಗಾಗುತ್ತೆ. ಏಕೆಂದರೆ ಹೆಚ್ಚೆಚ್ಚು ಚಂಡಮಾರುತಗಳು ನಿಮಗೆ ಬಂಗಾಳ ಕೊಲ್ಲಿ ಅಲ್ಲೇ ಜಾಸ್ತಿ ಆಗೋದು, ಅರಬ್ಬಿ ಸಮುದ್ರದಲ್ಲಿ ಕಡಿಮೆ. 10 ಚಂಡಮಾರುತದಲ್ಲಿ 8 ಅಲ್ಲೇ ಆಗಿರುತ್ತೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಹೋಟೆಲ್ಗೆ ನೀರು ನುಗ್ಗಿದೆ. ಪಾಪ ಒಬ್ಬರು ಗ್ರಾಹಕರಿಲ್ಲ, ಗ್ರಾಹಕರ ಮನೆ ಬಿಟ್ಟು ಎಲ್ಲಿ ಬರ್ತಾರೆ, ಹೋಟೆಲ್ ಕೂಡ ಎಲ್ಲಿ ನಡೆಯುತ್ತೆ. ಆದರೆ ತಗ್ಗು ಪ್ರದೇಶದಲ್ಲಿರೋದು ಅಂತ ಅನಿಸ್ತಾ ಇದೆ. ಹಾಗಾಗಿ ಕಂಪ್ಲೀಟ್ ನೀರು ಹೋಟೆಲ್ ಒಳಗಡೆ ನುಗ್ಗಿರ್ತಕ್ಕಂಥ ದೃಶ್ಯ. ಕನ್ಯಾಕುಮಾರಿ, ತೂತುಕುಡಿ, ತಿರುನೆಲ್ವೇಲಿ, ತೇನ್ಕಾಶಿ ಎಲ್ಲ ಪ್ರವಾಸಿ ಸ್ಥಳಗಳಿವೆಲ್ಲ. ಎಲ್ಲ ಕಡೆ ಹಿಂದೂ ದೇವಾಲಯಗಳಿದೆ, ಜನ ವಿಪರೀತವಾಗಿ ಹೋಗ್ತಾರೆ. ಅಲ್ಲಿ ಈ ಥರದ ಪರಿಸ್ಥಿತಿ ಆಗಿದೆ. ಒಬ್ಬ ವೃದ್ಧೆಯನ್ನು ರಕ್ಷಣೆ ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ವೃದ್ಧೆಯೊಬ್ಬರನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇರೋದು. ಪಾಪ ಎಲ್ಲೋ ಮನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಬೇಗ ಬರೋಕ್ಕಾಗಿಲ್ಲ, ಅವ್ರಿಗೆ ವಯಸ್ಸಾಗಿದೆ. ಹಾಗಾಗಿ ಈಗ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ.